ಹೋಗ್ಲಿ ಅಂತ ಸ್ಪಾನ್ಸರ್ ಮಾಡ್ತಾ ಇರೋದಲ್ಲ. ಕರೆಕ್ಟ್. 1000 ಸ್ಪಾನ್ಸರ್ ಮಾಡಿ 1000 ಮಾತಾಡ್ತಿದ್ಯಲ್ಲ. ತಲೆಗೆ ಹಾಕೊಂಡು ಟ್ರೆಕ್ ಹೋಗ್ತಾರಲ್ಲ ನೈಟ್ ಹೊತ್ತು. ಅನ್ಫಾರ್ಚುನೇಟ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಕೇಳಿಸ್ತಾ ಇದೆಯಾ ನಮ್ಮ I told you right, I will take for adventure ride. ಈಗ ಮಕ್ಳದ್ ಒಂದೊಂದಲ್ಲ ಎಷ್ಟು ಹೊಟ್ಟೆ ಉರಿಸ್ತಾರೋ. ಲೇಟಾಗಿ ಅಂತ ಇಕ್ಕಿದ್ರಿ ಇಕ್ತೀನಿ ನೋಡೋ. ಇಕ್ಕಿ ನೋಡೋಣ. ತಗೊಳ್ಳಿ. ನಾವೀಗ ಬಂದಿರೋ ಪ್ಲೇಸ್ ಹೆಸರು ಆನೆಕಾಡು ಅಂತ. ಇದು ಸೋಮರ್ಪೇಟೆಯಿಂದ ಇಟ್ಸ್ ಅರೌಂಡ್ 5 ಕಿಲೋಮೀಟರ್ಸ್. ಮಾರ್ನಿಂಗ್ 5ಗೆ ಬಿಡಬೇಕು ಅಂತ ಅಂದ್ಕೊಂಡು ಆಲ್ರೆಡಿ 10 o'clock ಆಯಿತು. ಇವಾಗ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು HMT ಪೆಟ್ರೋಲ್ ಬಂಕಲ್ಲಿ ಈಗ ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೋಡೋಣ, ನಾವು ಇಲ್ಲಿಂದ ಟ್ರೆಕ್ಕರ್ಸಲ್ಲಿ ಟೆಂಟ್ ಬುಕ್ ಮಾಡಿದ್ದೀವಿ. ಅಲ್ಲಿ ಹೋಗಿ ಟೆಂಟ್ ತೊಗೊಂಡು ನಮ್ಮ ರೈಡ್ನ ಕಂಟಿನ್ಯೂ ಮಾಡಬೇಕು. ನೋಡೋಣ ಹೇಗಿರುತ್ತೆ, ಬನ್ನಿ. ನಂಗೆ 2 ಡೇಸಿಂದ ಟೆಂಟ್ ಸ್ಟೇ ಇರ್ತೀವಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟ್ ಇಡಿಸಿದ್ರು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಟೆಂಟ್ ಇಲ್ಲ ಅಂತ ಹೇಳಿ ನನ್ನನ್ನು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿದ್ರು. ಬಟ್ ಆದರೂ ನಾವು ಬಿಡಬೇಕಲ್ಲ, ಹೆಂಗೋ ಮಾಡಿ ಏನೋ ಮಾಡಿ ಟೆಂಟ್ ತೊಗೊಳ್ಲೇಬೇಕಂತ ಡಿಸೈಡ್ ಮಾಡಿದ್ವಿ. ಆವಾಗ ನೆನಪಾಗಿದೆ ಟ್ರೆಕ್ಕರ್ಸ್ ಅಂತ ಶಾಪ್. ಎಣ್ಣೆ ಮೈಲಿ ನಾಗ್ಸಂದ್ರ ಹತ್ರ ಇರೋ ಈ ಶಾಪಲ್ಲಿ ನಿಮಗೆ ರೈಡ್ಗೆ ಬೇಕಾದಂಥ ಪ್ರತಿಯೊಂದು ವಸ್ತುನೂ ಸಿಗುತ್ತೆ. ಈಸಿಯಾಗಿ ನೀವು ರೆಂಟ್ ಕೂಡ ಮಾಡ್ಕೋಬೋದು. ಇಲ್ಲಿ ರೈಡ್ ಬೇಕಾಗಿರೋ ಎಲ್ಲ ವಸ್ತುಗಳು ಸಿಗುತ್ತೆ. ರೈಡಿಂಗ್ ಜಾಕೆಟ್ಸು, ಬೂಟ್ಸು, ದೆನ್ ರೈಡಿಂಗ್ ಗೇರ್ಸು, ಆಲ್ ಟೈಪ್ ಆಫ್ ವಿಂಟರ್, ಸಮ್ಮರ್ ಎಲ್ಲ ಥರ ಜಾಕೆಟ್ಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ನಮಗೆ ಈ ಪೇಜ್ ಸಿಕ್ಕಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ನನ್ನ ಫ್ರೆಂಡ್ಸ್ ಕಳಿಸಿದ್ದೆ ಟ್ರೆಕ್ಕರ್ಸ್ ಅಂತ. ಅವ್ರ ಅಲ್ಲಿ ನನ್ನ ಫ್ರೆಂಡ್ ಚಾಟ್ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ನಂಗೆ ಟ್ರೆಕ್ಕರ್ಸ್ ಅಂತ ಸಿಕ್ಕಿ ದೆನ್ ಕಾಲ್ ಮಾಡಿ ಅವೈಲಬಲ್, ಸದ್ಯ ನಮ್ಮ ಪುಣ್ಯಕ್ಕೆ ಅವತ್ತು ಅವೈಲಬಲ್ ಇತ್ತು. ಅದು ನಾವು 2 ಶೇರಿಂಗ್ ಕೇಳಿದ್ವಿ, ಬಟ್ 2 ಶೇರಿಂಗ್ ಆಲ್ರೆಡಿ ಸೋಲ್ಡ್ ಆಗಿದೆ, 3 ಶೇರಿಂಗ್ ಇದೆ ಅಂತಂದರು. ದೆನ್ ಅಲ್ಲಿಗೆ ಹೋಗಿ ನಾವು 3 ಶೇರಿಂಗ್ ಟೆಂಟ್ ತೊಗೊಂಡು, ಬಟ್ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಮನೇಲಿ ನಮ್ಮದೇ 2 ಟೆಂಟ್ಸ್ ಇತ್ತು, ಬಟ್ ಆದರೂ ಅದು ಎಲ್ಲಿ ಮಿಸ್ ಆಯ್ತೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ 3 ಶೇರಿಂಗ್ ಟೆಂಟ್ ತೊಗೊಂಡು ದೆನ್ ವಿ ಸ್ಟಾರ್ಟೆಡ್ ದ ರೈಡ್. ಎಸ್, ನಿಮಗಿಲ್ಲಿ ಸೀಸನ್ ಟೈಮಲ್ಲಿ ನಿಮಗೆ ಅವೈಲಬಿಲಿಟಿ ಸಿಗೋದು ಕಷ್ಟ ಇರುತ್ತೆ. ಸೊ ನೀವು ಮುಂಚೆನೇ ಪ್ರೀ ಬುಕ್ ಮಾಡ್ಕೋಬೇಕಾಗತ್ತೆ. ವಾಟ್ಸಪ್ಪಲ್ಲಿ ಅವ್ರು ನಿಮ್ಗೊಂದು ಫಾರ್ಮ್ ಕಳಿಸ್ತಾರೆ. ನಿಮ್ದು ಏನೇ ರಿಕ್ವೈರ್ಮೆಂಟ್ಸ್ ಇರೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಪ್ರೀ ಬುಕ್. ಸೊ ನೀವು ಶಾಪ್ಗೆ ಹೋಗಿದ ತಕ್ಷಣ ನಿಮ್ಗೆ ಈಸಿಯಾಗಿ ನಿಮ್ಮದು ಏನು ಬುಕ್ ಮಾಡಿರ್ತಾರೆ ನೀವು ಅದನ್ನು ತೊಗೊಳ್ಬೋದು. ಹಾಗೆ ಡೈರೆಕ್ಟಾಗಿ ನೀವು ಶಾಪ್ಗೆ ಹೋದ್ರೂ ಸಿಗುತ್ತೆ. ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅಲ್ಲಿ ಅವೈಲಬಿಲಿಟಿ ಇಲ್ಲ ಅಂದರೆ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಗುಡ್ ಟು ಪ್ರೀ ಬುಕ್ ಬಿಫೋರ್ ಯು ಗೋ ಟು ಶಾಪ್. ಈಗ ನಮಗೆ ಟೆಂಟ್ ಏನೋ ಸಿಕ್ತು, ಬಟ್ ಟೆಂಟ್ ಹೆಂಗೆ ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ನಿಮಗೆ ಟೆಂಟ್ ಕೊಟ್ಟಾದಮೇಲೆ ಅವ್ರು ನಿಮಗೆ ಕಂಪ್ಲೀಟಾಗಿ ಡೆಮೋ ತೋರಿಸ್ತಾರೆ. ಪ್ರತಿಯೊಂದು ಸ್ಟೆಪ್ಪು ಕೂಡ ವೆರಿ ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೋಡಿ, ಈ ಥರ ಇರುತ್ತೆ. ಓಕೆ ಸರ್. ಇದು ಫಾಲ್ಸ್, ಇದು ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ. ಫಾಲ್ಸ್ ಸ್ಟ್ರೈಟ್ ಆದಮೇಲೆ ಈ ಥರ ಬರುತ್ತೆ ಲಾಕ್. ಓಕೆ ಸರ್. ಈ ಥರ ಲಾಕ್ ಮಾಡಿ. ಫಸ್ಟ್ ಇದು ಲಾಕು. ಓಕೆ ಸರ್. ಆಮೇಲೆ ಈ ಸೈಡ್ ಲಾಕು. ಓಕೆ ಸರ್. ಆಮೇಲೆ ಇದು ಲಾಕು, ಇದು ಲಾಕು. ಓಕೆ ಸರ್. ಇದಾದಮೇಲೆ ಇದು ಡೋರ್ ಎಲ್ಲಿ ಬರುತ್ತೆ ನೋಡಿ. ಒಂದೊಂದು ಟೆಂಟ್ಗೆ 2 ಸೈಡ್ ಇರುತ್ತೆ ಡೋರ್. ಓಕೆ ಸರ್. ಒಂದಕ್ಕೆ ಒಂದೇ ಡೋರ್ ಇರುತ್ತೆ. ಓಕೆ ಸರ್. ಸೊ ಹಿಂಗಿರುತ್ತಲ್ಲ, ಡೋರ್ನ ಕರೆಕ್ಟಾಗಿ ಹಿಡಿದು ಹಾಕೊಳ್ಳಿ. ಇಲ್ಲಿ ಲಾಕ್ ಬರುತ್ತೆ. ಓಕೆ ಸರ್. ಆ ಲಾಕ್ ಇದನ್ನು ಸಿಕ್ಸಿ ಅಷ್ಟೇ. 4 ಸೈಡು ಇದನ್ನ ಹಾಕ್ತೀರಾ, ಮತ್ತು ಇದು ಆಪೋಸಿಟ್ ಹಾಕಿ. ಸರಿ. ಇದು ಹಾಕ್ತೀರಾ, ಇದು ಆಪೋಸಿಟ್ ಹಾಕಿ. ಓಕೆ ಸರ್. ಇದು ನೀವು 2 ಕಡೆ ಇಲ್ಲಿ ಹಾಕ್ತಂಗೆ ಆ ಕಡೆ ಲೂಸ್ ಆಗ್ತಾರೆ. ಓಕೆ ಸರ್. ಇಲ್ಲಿ ಹಾಕಿದ ತಕ್ಷಣ ಈ ಕರ್ನ. ಇದಾದಮೇಲೆ ನೈಲ್ಸ್ ಕೊಡ್ತೀವಿ. ಹಾಂ ಸರ್. ಈ ಥರ ನೈಲ್ಸ್ ಕೊಡ್ತೀವಿ. ಹಾಂ, ಅಲ್ಲಿ ಲಾಕ್ ಆಗಿರೋ ಕಡೆ ಅದೇ. ಹಾಂ, ಈ ರಿಂಗ್ ಬರುತ್ತೆ. ಎಸ್ ಸರ್. ಎಸ್ ಸರ್. ಅದರೊಳಗಡೆಗೆ ಟೆಂಟೊಳಗೆ ಈ ಥರ ಹಾಕ್ಬಿಟ್ಟು ಪುಷ್. ಎಸ್ ಸರ್. ಇದು ಆಪೋಸಿಟ್ ಡೈರೆಕ್ಷನ್. ಎಸ್ ಸರ್. ಗೊತ್ತಾಯ್ತು. 2 ಹಿಂಗೆ ಹೊಡಿಬೇಡಿ. ಇದು ಈ ಥರ ಹೊಡೀರಿ, ಇದು ಆ ಕಡೆ. ಎಸ್ ಸರ್. ಆವಾಗ ಎಷ್ಟೇ ಗಾಡಿ ಬಂದರೂ ತಡೆಯೋದು ಸೇಫ್ ಆಗಿ. ಎಸ್ ಸರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನ್ಯೂ ಇಯರ್ ಬರ್ತಾ ಇದೆ.
2024 ಲಾಸ್ಟ್ ಡೇ. ಸೊ ಬೈಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಸೋಮವಾರಪೇಟೆಗೆ. ಆ್ಯಂಡ್ ಹೇಳಿ ಈ ಟ್ರಿಪ್ ಯಾವ ಥರ ಇರುತ್ತೆ ಅಂತ. ಸೊ ಆ್ಯಕ್ಚುಲಿ ನಾವು ಟೆಂಟ್ ಸ್ಟೇ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ತೊಗೊಂಡಿದ್ದೀವಿ. ಆ್ಯಂಡ್ ಸೋಮವಾರಪೇಟೆಯಲ್ಲಿ ಈ ಟೈಮಲ್ಲಿ ಆ್ಯಕ್ಚುಲಿ ಅಲ್ಲಿ ಆನೆಗಳು ತುಂಬ ಓಡಾಡುತ್ತೆ. ಸೊ ಇದೊಂಥರ ಅಡ್ವೆಂಚರಸ್ ಟ್ರಿಪ್ ಥರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಎಸ್, ನಾ ಆಗಲೇ ಹೇಳ್ದಂಗೆ ಒಂದು ಟೆಂಟ್ ಸ್ಟೇ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾವೆಲ್ಲ ಹೆಂಗೆ ಅಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಥರ ಇವತ್ತು ರೈಡ್ ಇಟ್ಕೊಂಡು ನಾವು ಇವತ್ತೇ ಎಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ವಿ. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಟೆಂಟ್ ಸಿಗಲಿಲ್ಲ, ಮನೇಲಿ ಇದ್ದಿದ್ದು. ನಮ್ಮ ಹತ್ರ ಆಲ್ರೆಡಿ 2 ಟೆಂಟ್ ಇತ್ತು, ಬಟ್ ಅದು ಯಾರ್ಯಾರು ತೊಗೊಂಡೋಗಿದ್ದಾರೋ ಗೊತ್ತಿಲ್ಲ. ನಾವು ಇವತ್ತು ಬೆಳಗ್ಗೆ ದುಡುಕ್ತೀವಿ, ಟೆಂಟು ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಾವು 5:30, 6 ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ದು. 9:30, 10 ಆದರೂ ನಾವಿನ್ನೂ ಮನೇಲೇ ಬಿದ್ದಿದ್ವಿ. ಸೊ ಫುಲ್ ಪ್ಲ್ಯಾನ್ ಎಲ್ಲ ಉಲ್ಟಂ ಪಲ್ಟ ಆಗೋಯಿತು. ಆಮೇಲೆ ನಂಗೆ ಜ್ಞಾಪಕ ಆಯಿತು, ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಸತಿ ನನ್ನ ಫ್ರೆಂಡ್ಸ್ಗೆ ಒಂದು ರೀಲ್ ಕಳಿಸಿದ್ದೆ, ಟ್ರೆಕ್ಕಿಂಗ್ದು ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಅದನ್ನು ನೋಡಿಕೊಂಡು ಹುಡ್ಕೊಂಡು 8th ಮೈಲಿ ಹತ್ರ ಬಂದ್ವಿ, ಟ್ರೆಕ್ಕರ್ಸ್ ಅಂತ. ದಿಸ್ ಇಸ್ ಆ್ಯಕ್ಚುಲಿ ನಿಯರ್ ಟು ಐಕಿಯಾ, ನಾಗಸಂದ್ರ ಅಂತ. ಸೊ ನಿಮ್ಗೆ ಇಲ್ಲಿ ಒಂದು ರೈಡ್ಗೆ ಅಥವಾ ಏನೋ ಮನಾಲಿ ಆರ್ ಎನಿ ನೀವು ಯಾವುದೇ ರೀತಿಯಾದ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ನಿಮ್ಗೆ ಏನೇ ಎಕ್ವಿಪ್ಮೆಂಟ್ಸ್ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಕ್ಯಾಮ್ರಾ, ಗೇರ್ಸ್, ಥಿಂಗ್ಸು, ರೈಡಿಂಗ್ ಗೇರ್ಸು, ಪ್ರತಿಯೊಂದೂ ನಿಮ್ಗೆಲ್ಲನೂ ಸಿಗುತ್ತೆ ಸಮ್ಮರ್ ಎಲ್ಲ. ಸೊ ಎಸ್, ನಾವಿಲ್ಲಿ ಬಂದೀಗ ಟೆಂಟ್ ರೆಂಟ್ ಮಾಡಿಕೊಂಡು ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲಿಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ನಮ್ಮ ಹಳೆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಮ್ಮೆಲ್ಲರಿಗೂ ತುಂಬಾ ಬೇಕಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೆಂಟ್ ಎಲ್ಲ ತೊಗೊಂಡು ನಾವು ರೈಡ್ ಸ್ಟಾರ್ಟ್ ಮಾಡಿದಾಗಲೇ 11:30. ಸ್ವಲ್ಪ ದೂರ ಹೋಗ್ತಿದ್ದಂಗೆ ತುಂಬ ಬಿಸಿಲು, ಫುಲ್ ಡಿಹೈಡ್ರೇಟ್ ಆಗಿಬಿಟ್ವಿ. ಸರಿ, ಇನ್ನೇನು ಮಾಡೋದು ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹಾಗೆ ಹೋಗಿ ಸೈಡಲ್ಲಿ ಎಳ್ನೀರು ಹತ್ರ ಸ್ಟಾಪ್ ಮಾಡಿ ಕಳ್ಳ ಓಹೋ, ಸೇಮ್ ಟು ಸೇಮ್ ಕಳ್ಳನೇ. ಹಲೋ, ತಗೋ. ಮೂಗ್ ಮೇಲೆ ಏನದು ಕೆಂಪುಗೆ ಟೊಮ್ಯಾಟೊ ಇಲ್ಲಿ ಇಲ್ಲಿ ರೆಡ್ಗೆ ಆಗ್ಬಿಟ್ಟು ಮೇ ಬಿ ಅದು ಹೆಲ್ಮೆಟ್ ಇದಕ್ಕೆ ಅನ್ಸುತ್ತೆ. ಯಾವ ಕಡೆ ಹೋಗ್ತಾ ಇದ್ದೀರಾ? ಅಣ್ಣ ನನ್ನ ಕರ್ಕೊಂಡೋಗಿ. ಊಟ ಮುಗಿಸಿ ರೈಡ್ ಸ್ಟಾರ್ಟ್ ಮಾಡಿದ್ವಿ. ತಿರ್ಗಾ ಇಟ್ಸ್ ಆಲ್ಮೋಸ್ಟ್ 2 o'clock. ಫುಲ್ ಬಿಸಿಲು. ಹೆಂಗೋ ಸ್ಟಾರ್ಟ್ ಮಾಡಿದ್ದೀವಿ, ನೋಡಬೇಕು ತಿರ್ಗಾ ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಂತ. ಹಾಗೆ ಹೋಗ್ತಾ ಹೋಗ್ತಾ ಗೂಗಲ್ ಮ್ಯಾಪ್ ನೋಡಿಕೊಂಡು ಶಾರ್ಟ್ಕಟ್ ತೊಗೊಂಡ್ವಿ. ಇದೆಲ್ಲಿ ಹೋಗ್ತಿದೆ, ಯಾವ ಊರು ಹೋಗ್ತಿದೆ, ಏನೂ ಗೊತ್ತಾಗ್ತಾಯಿಲ್ಲ. ಈ GPS ನಂಬ್ಕೊಂಡು ಹೋದರೆ ಅಷ್ಟೇ ಕತೆ. ಹಿಂದೆಗಡೆ ರಚನಾ ಬೈತಿದ್ಲು, ಎಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ. ಹೆಂಗೋ ಮಾಡಿ ನಾವು ತಿರ್ಗಾ ಹೈವೇಗೆ ಬಂದು ಮೇನ್ ರೋಡ್ಗೆ. ಬಟ್ ಎಗೇನ್ ತಿರ್ಗಾ ನಮಗೆ ಅದೇ ಶಾರ್ಟ್ಕಟ್ ತೋರಿಸ್ತು. ಇವ್ರಿಗೆ ಅಷ್ಟಾದರೂ ಬುದ್ಧಿ ಬಂದಿರಲಿಲ್ಲ, ತಿರ್ಗಾ ಅದೇ ರೋಡಲ್ಲಿ ಹೋದ್ರು. ರೋಡ್ ಅಂತೂ ಕೇಳಂಗೆ ಇರಲಿಲ್ಲ, ಅಲ್ಲಿ ಯಾರೂ ಓಡಾಡ್ತಾನೂ ಇರಲಿಲ್ಲ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇನ್ನೂ ಒಂದು ಟ್ರ್ಯಾಜಿಡಿ ಏನಂದರೆ, ನಾವು ಈ ಶಾರ್ಟ್ಕಟ್ಟಿಗೆ ಬಂದಾಗ ವಿ ವೇರ್ ಲೆಫ್ಟ್ ವಿತ್ 113 ಕಿಲೋಮೀಟರ್. ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸ್ ನಾವು ಇದೇ ರೋಡಲ್ಲಿ ಹಾಗೆ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಮೇನ್ ರೋಡ್ ಟಚ್ ಆದಾಗ ನಮ್ಗೆ ಇನ್ನೂ 113 ಕಿಲೋಮೀಟರ್ ಬಾಕಿನೇ ಇತ್ತು. ಎಂತ ಕೂಡ ಕಡಿಮೆ ಆಗಿರಲಿಲ್ಲ. ಛೇ, ನಂಗೆ ಈ ಥರ ಹೆಂಗ್ಸ್ ಮನೆ ಎಲ್ಲ ಇಷ್ಟ.
I told you right, I will take for adventure ride. ಓ ಮೈ ಗಾಡ್. How adventure is this? ಅಣ್ಣ ನಮ್ಮ ಮನೆಗೆ ಹೋಗ್ಬೇಕು. ಅಣ್ಣ ನಾನು ಮನೆಗೆ ಹೋಗ್ಬೇಕು. ಆಯ್ತಾ ಇಲ್ಲ. ಈ ನನ್ನ ಮಕ್ಳದ್ದು ಒಂದೊಂದಲ್ಲ, ಎಷ್ಟು ಹೊಟ್ಟೆ ಉರಿಸ್ತಾರೋ. ಟೆಂಟ್ ಆಯ್ತಾ ಉದ್ರೋಯ್ತಾ? ಓ ಮೈ ಗಾಡ್. ಇನ್ನು ಎಷ್ಟು ದೂರನಾ? ಸ್ವಲ್ಪ ದೂರ ಅಂತ ಹೇಳಿ 20 ಕಿಲೋಮೀಟ್ರ್ ಕರ್ಕೊಂಡು ಬಂದ್ರಿ. ಅಯ್ಯಪ್ಪ, ಅಯ್ಯೋ ದೇವರೇ. ಅಯ್ಯಪ್ಪ ನನ್ನ ಬೆನ್ನು ಏನಾಯ್ತು? ನೋವ್ತು. ಯಾರು ಕಮ್ಮಂಗಿ ಥರ ಆಡ್ಬೇಡ, ಭಯ ಆಗೋಯ್ತು. ಒಂದೇ ಉದ್ರಿಸ್ಬಿಡ್ತೀನಿ. ಎಷ್ಟು ಹೇಳೋದು ನಿಮಗೆ? ಒಂದ್ಸರಿನೂ ಹೇಳಿಲ್ಲ. ಗೊತ್ತಿಲ್ಲ ನೋಡಿ, ಇವತ್ತು ನನಗೆ ಫೈನಲಿ ಮೇನ್ ರೋಡ್. ಮಹಾಪ್ರಭುಗಳೇ ನೀವೇ ಇಲ್ಲಿ. ಶಪ್ಪ, ಫೈನಲಿ ಚನ್ನರಾಯಪಟ್ಟಣ ಬಂದ್ವಿ. ಅಂತ ಯಾವುದೋ GPS ನಂಬ್ಕೊಂಡು ಶಾರ್ಟ್ಕಟ್ ಅಂತ ಹೋಗಿ ಅಲ್ಲಿ ಇಲ್ಲಿ ಆಫ್ ರೋಡ್ ಎಲ್ಲ ಸುತ್ತಾಡಿಕೊಂಡು ಬಂದ್ವಿ ಚನ್ನರಾಯಪಟ್ಟಣ. ಇವಾಗ ಆಲ್ಮೋಸ್ಟ್ ಲೈಕ್ 3:34 ಆಗ್ತಾಯಿದೆ. ನಾವು ಕತ್ಲಾಗೋಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಆನೆಕಾಡು ಸೇರ್ಕೋಬೇಕು. ಕತ್ಲಾದ್ಮೇಲೆ ಹೋದರೆ ಬಿಕಾಸ್ ನಾವು ಟೆಂಟ್ ತೊಗೊಂಡು ಹೋಗ್ತಿರೋದ್ರಿಂದ ಟೆಂಟ್ ಹಾಕ್ಬೇಕಲ್ಲ, ಅದಕ್ಕೆ ತೊಂದರೆ ಆಗುತ್ತೆ. ಸೊ ಮಾತಾಡಿ. ಇವತ್ತೇ ಹಿಂಗಂದ್ರೆ ನಾಳೆ ಹೆಂಗೆ? ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? 80. ಇನ್ನೂ 80, ಇನ್ನೂ 2.25 ನನಗಂತೂ ಸುಸ್ತಾಗ್ತಿದೆ ಆಲ್ರೆಡಿ. ಬಿಸಿಲು. 150 ಕಿಲೋಮೀಟರ್ಸು ಬಂದಿಲ್ಲ ನಾವು. ಈ ಬಿಸಿಲಲ್ಲಿ ಅದು ಯಾವುದೋ ರೋಡಿಗೆ ಊಟ ಮಾಡೋದು ಕರ್ಕೊಂಡು ಅಲ್ಲಿ 113 ಕಿಲೋಮೀಟ್ರ್ ಇದ್ದಿದ್ದು ಅಷ್ಟು ದೂರ ಎಲ್ಲ ಸುತ್ತಾಕೊಂಡು ಬಂದ್ರು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಅಲ್ಲೇ ವೇಸ್ಟ್ ಇರೋದು. Is it some snake? Yeah. Snake. Still 80 kilometers to go. But ನನಗಂತೂ ಸಖತ್ ಟಯರ್ಡ್ ಆಗ್ತಾ ಇದೆ. ಏನಾದರೂ ಎನರ್ಜಿ ಡ್ರಿಂಕ್ ಕಟ್ಸಿ ನನಗೆ ಆಗ್ತಲ್ಲ ಈ ಬಿಸಿಲು ಹಿಂದೆ ಕೂತ್ಕೊಡಕ್ಕೆ. ಬೆಳಗ್ಗೆ ಬೇಗ ಎದ್ದೇಳ್ಬೇಕು ತಾನೆ. ಹಾಂ, ಲೇಟಾಗಿ ಎಂತ ಇಕ್ಕಿದ್ರಿ? ಇಕ್ತೀನಿ ನೋಡೋ. ಇಕ್ಕಿ ನೋಡೋಣ, ತಗೊಳ್ಳಿ. I
meters, turn left. Understand? Turn left. Understood. Continue for 1 kilometer. ಗುರು ಸಡನ್ ಆಗಿ ಆನೆ ಅಡ್ಡ ಬಂದ್ರೆ ಏನ್ ಮಾಡ್ತೀರಾ? ಕೇಕ್ ತಿನ್ಸ್ತೀನಿ ನಾನು. ಕರೆಕ್ಟ್ ಎಲ್ಲ ತಿನ್ನಿಸ್ತೀನಿ. ಹಾಗೆ ಆನ್ ದ ವೇ ನಮಗೆ ಇವತ್ತು ನೈಟಿಗೆ ಏನೇನು ಸ್ನ್ಯಾಕ್ಸ್ ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಹಸುದೆಲ್ಲ ಮಾಡ್ತಾ ನೀ ಕೂತ್ಕೋ. ಫೈನಲಿ ಬಂದು ತಲುಪಿದ್ವಿ. ಎಲ್ಲಿದ್ದೀವಿ ನಾವು? ಕಾಷನ್, ಆನೆಗಳಿವೆ, ಎಚ್ಚರಿಕೆ. ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ. ಇವಾಗ ಹಿಂಗೇ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರು ಅಲ್ಲೇನೋ ನಿಂತಿದೆ. ಎಲ್ಲಿ ದೇರ್ ಸಡನ್ ಓಡ್ ಬಂದ್ಬಿಟ್ರೆ ಏನು ಮಾಡ್ತೀರ ಕರು? ಬರುತ್ತೆ. ಓ ಮೈ ಗಾಡ್, ನೋಡೋದಕ್ಕೇನೆ ಎಷ್ಟು ಸ್ಕೇರಿ ಅನಿಸ್ತದೆ ಅಲ್ಲ. ಸ್ಟಾರ್ಟ್. ಸೊ ಎಸ್, ನಾವೀಗ ಬಂದಿರೋ ಪ್ಲೇಸ್ ಹೆಸರು ಆನೆಕಾಡು ಅಂತ. ಇದು ಸೋಮವಾರಪೇಟೆಯಿಂದ ಇಟ್ಸ್ ಅರೌಂಡ್ 5 ಕಿಲೋಮೀಟರ್ಸ್. ನಾವು ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ ಅಂದರೆ ಯಾವ ಕಡೆಯಿಂದ ಆದರೂ ಆನೆ ಬರ್ಬೋದು. ಈ ರೋಡ್ ಅಂತೂ ಫುಲ್ ನೋಡೋದಕ್ಕಿಂತ ಫುಲ್ ಸ್ಕೇರಿ ಆಗಿದೆ. ಸೊ ಎಸ್, ಸೊ ಈಗ ಹೋಗಿ ನಾವು ಟೆಂಟ್ ಸೆಟಪ್ ಮಾಡ್ತೀವಿ. ಸೊ ಯಾ, ಸೊ ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾವು ಈಗ ಟೆಂಟ್ ಹೇಗೆ ಸೆಟಪ್ ಮಾಡ್ತೀವಿ ಅದೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.